ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ನಾನು ಬೆಂಗಳೂರಲ್ಲಿ ನಡೀತಾ ಇರೋವಂಥ ಕೆಲವು ಜಾಬ್ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ. ಈ ವಿಷಯದಿಂದ ನಿಮಗೆ ಸುಮಾರು ಒಂದು ಅನುಕೂಲಗಳು ಆಗ್ಬೋದು. ನಾನು ಆಗ್ತಾ ಇರೋಂಥ ಯೂಟ್ಯೂಬಲ್ಲಿ ಈ ಕಂಟೆಂಟಿಂದ ನಿಮಗೆ ಅನುಕೂಲಗಳು ಆಗ್ಬೋದು. ಸೊ ತಪ್ಪದೆ ಫುಲ್ ವಿಡಿಯೋ ನೋಡಿ ಮತ್ತು ನನಗಾಗಿರೋಂಥ ಅನುಭವನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ಜಾಬ್ ಸ್ಕ್ಯಾಮ್ ಅಂದ್ರೇನು, ಈ ಜಾಬ್ ಸ್ಕ್ಯಾಮ್ ಯಾಕೆ ಮಾಡ್ತಾರೆ ಅಂತಂದರೆ, ಫಸ್ಟು ಜಾಬ್ ಸ್ಕ್ಯಾಮ್ ಬಗ್ಗೆ ತಿಳ್ಕೊಳ್ಳೋಣ. ಜಾಬ್ ಸ್ಕ್ಯಾಮ್ ಅಂತಂದರೆ ಕೆಲಸ ಕೊಡಿಸ್ತೀವಿ ಅಂತ ಒಂದು ದುಡ್ಡಿಸ್ಕೊಳ್ಳೋದು, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದು ಮತ್ತು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ತಗೊಳ್ಳೋದು. ಸೊ ಇದು ಎಲ್ಲ ಇನ್ಫ್ಲೂಯೆನ್ಸ್ ಆಗೋದು ಜಾಬ್ ಸ್ಕ್ಯಾಮ್ಗೆ. ಇದರಲ್ಲಿ ಸುಮಾರು ನಮ್ಮ ಹಳ್ಳಿಗಳಿಂದ ಮತ್ತು ಕೆಲವರು ಊರುಗಳಿಂದ ಬೆಂಗಳೂರಿಗೆ ಓಡೋಡ್ಕೊಂಡು ಜಾಬ್ಗೋಸ್ಕರ ತುಂಬ ಜನ, 1000 ಜನ ಬರ್ತಾರೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಈ ಕನ್ಸಲ್ಟೆನ್ಸಿ, ಜಾಬ್ ಸ್ಕ್ಯಾಮ್ ಮಾಡೋವಂಥ ಕನ್ಸಲ್ಟೆನ್ಸಿ, ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಆಲ್ ಕನ್ಸಲ್ಟೆನ್ಸಿ, ಜಾಬ್ ಸ್ಕ್ಯಾಮ್ ಮಾಡೋವಂಥ ಕನ್ಸಲ್ಟೆನ್ಸಿಗಳು ತುಂಬ ಇವೆ. ಈ ಕನ್ಸಲ್ಟೆನ್ಸಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಡೇಟಾ ಹೆಂಗೆ ಶೇರ್ ಆಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಡೇಟಾ ನಮ್ಮ ಮೊಬೈಲ್ ನಂಬರ್ಗೆ ಕಾಲ್ ಮಾಡ್ತಾರೆ. ಫಸ್ಟು ಕಾಲ್ ಮಾಡಿ, ಮೇಡಮ್ ಈ ಥರ ಒಂದು ಜಾಬ್ ಹುಡುಕ್ತಾ ಇದ್ದೀರಾ ಅಂತೆಲ್ಲನೂ ಇಂಗ್ಲೀಷಲ್ಲಿ ತುಂಬ ಫ್ಲೂಯೆನ್ಸಾಗಿ ಮಾತಾಡ್ತಾರೆ. ಓಕೆನಾ? ಸೊ ಅದಾದಮೇಲೆ ಜಾಬ್ ಹುಡುಕ್ತಾ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ ಅನ್ನೋವಂಥ ವಿಷಯ ಅವರಿಗೆ ನಾವು ಹ್ಞೂ ಅಂತ ಹೇಳಿದ್ರೆ ನಮ್ಮ ಡೀಟೇಲ್ಸ್ ಎಲ್ಲ ಅವರು ಹೇಳ್ತಾರೆ. ನೀವು ಇವಾಗ ಈ ಥರ ಪ್ರೆಸೆಂಟ್ ಈ ಕಂಪ್ನಿಲಿದ್ದೀರಾ, ಈ ಥರ ಕೆಲಸ ಮಾಡ್ತಾಯಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಆವಾಗ ನಾವು ಒಪ್ಕೊಳ್ತೀವಿ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಹಾಗೆ ಹಿಂಗೆ, ನಿಮ್ಮ ಪ್ಯಾಕೇಜ್ ಏನಿದೆ, ಇವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಯಾವುದೋ ಕಂಪನಿಯಲ್ಲಿ ಒಂದು ಇಂಟರ್ವ್ಯೂ ಕೇಳ್ತಾರಲ್ಲ ಆ ಥರ ಡೀಟೇಲ್ಸ್ ಕೇಳ್ತಾರೆ. ಅದಾದಮೇಲೆ ಈ ಡೀಟೇಲ್ಸ್ ಎಲ್ಲ ನಾವು ಓಕೆ ಅಂತ ಹೇಳ್ತೀವಿ. ಓಕೆ, ಒಂದು ಕೆಲಸ ಮಾಡಿ, ನಿಮಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಒಂದು ಅರೇಂಜ್ ಮಾಡ್ತೀವಿ. ಸೊ ಈ ಟೈಮ್ಗೆ ನೀವು ಇಂಥ ಕಡೆ ಬನ್ನಿ, ನಾನು ನಿಮ್ಮ ಜಾಬು ಏನು ಅಂತ ಅಂದ್ಬಿಟ್ಟು ಒಂದು ಇಮೇಲ್ ಕಳಿಸ್ತೀನಿ. ಆಮೇಲೆ ನಾನು ಇಂಟರ್ವ್ಯೂ ಆಗೋವಂಥ ಜಾಗನ ನಾನು ಲೊಕೇಶನ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಅಂತಾರೆ. ಇದು ನನಗಾಗಿರೋಂಥ ಅನುಭವ ನಾನು ಹೇಳ್ತಾ ಇರೋದು. ಸೊ ಇದೆಲ್ಲ ನೋಡಿಕೊಂಡು ನಾನೇನು ಮಾಡಿದೆ, ಇಮೇಲಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ಸು ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಓದಿದೆ. ಅದು ಏನಿಲ್ಲ, ನಂದು ರೆಸ್ಯೂಮೇನೆ ಅವರು ಅದನ್ನು ಡಿವೈಡ್ ಮಾಡಿಬಿಟ್ಟು ಸ್ಪ್ಲಿಟ್ ಮಾಡಿ, ಸ್ಕಿಲ್ಸ್ ಏನು ಬೇಕು, ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರಬೇಕು, ಯಾವ ಥರ ಕೆಲಸ ಆಗಬೇಕು, ಆ ಡೀಟೇಲ್ಸ್ನ ಅವರು ಕೊಟ್ಟಿದ್ದರು. ಓಕೆನಾ? ಸೊ ಇದರಿಂದನೇ ನನಗೆ 50% ಡೌಟ್ ಬಂತು, ಇದು ಜೆನ್ಯೂನ್ ಅಲ್ಲ. ಅದಾದಮೇಲೆ ಇನ್ನೊಂದು ಫೋನ್ ಕಾಲ್ ಬಂತು ನನಗೆ. ನೀವು ನೋಡಿದ್ರಾ, ನೀವು ಕನ್ಫರ್ಮ್ ಮಾಡ್ತೀರಾ ಯಾವ ಟೈಮಿಗೆ ಬರ್ತೀರಾ ಅಂತ. ಇದು ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆವರೆಗೂ ಇರುತ್ತೆ. ಸೊ ತುಂಬ ರೌಂಡ್ಸು, ಒಂದು 5 ರೌಂಡ್ಸ್ ಇರುತ್ತೆ. ಸೊ ನೀವು ಬೇಗ ಬರಬೇಕು, ತುಂಬ ಜನ ಇರ್ತಾರೆ ಅಂತ ಸುಮಾರು ಫಾಲೋಅಪ್ಸ್ ಬರುತ್ತೆ. ಒಂದು ಸತಿ ಕಾಲ್ ಬಂತು, ಅದಾದಮೇಲೆ ಒಂದು 2 ಅವರ್ 3 ಅವರ್ಸ್ ಬಿಟ್ಟು ಒಂದು ಕಾಲ್ ಬಂತು, ಮತ್ತು ಸಾಯಂಕಾಲ ಒಂದು ಬರುತ್ತೆ, ಸೊ ಕನ್ಫರ್ಮಾ ನೀವು ಬರೋದು ಅನ್ನೋ ಥರ ಒಂದು ಕಾಲ್ ಬರುತ್ತೆ. ಅದಾದಮೇಲೆ ಓಕೆ, ನಾವು ಏನು ಅಂದ್ಕೊಳ್ತೀವಿ, ಎಲ್ಲೋ ಒಳ್ಳೆ ಕೆಲಸ ಸಿಗ್ಬೋದು, ಇಷ್ಟೊಂದು ಫಾಲೋಅಪ್ ಮಾಡ್ತಾ ಇದ್ದಾರೆ, ಇವ್ರಿಗೆ ನಮ್ಮ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ, ಅಂದರೆ ನಮ್ಮ ಪ್ರೊಫೈಲ್ ತುಂಬ ಇಷ್ಟ ಆಗಿದೆ, ಯಾವುದೋ ಒಂದು ಕೆಲಸ ಇದೆ ಅನ್ನೋ ಇಂಟ್ರೆಸ್ಟಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ. ನನಗೆ ಈ ಸಿಚುಯೇಷನ್ನು ಅಲ್ಲಿ ನಾನು ನೆಕ್ಸ್ಟ್ ಡೇ ಪ್ರಿಪೇರ್ ಆಗಿ, ನಾನೇನು ಪ್ರಿಪೇರ್ ಆಗಿರಲಿಲ್ಲ. ನೆಕ್ಸ್ಟ್ ಡೇ ನಾನು ಸ್ವಲ್ಪ 50-50 ಇದರಲ್ಲೇ ಹೋದಾಗ ಏನಾಯಿತು, ಅಲ್ಲಿ ನಾರ್ಮಲಿ ಬಿಲ್ಡಿಂಗಲ್ಲಿ ಕಂಪನಿ ನೇಮ್ ಇರಬೇಕು, ಕನ್ಸಲ್ಟೆನ್ಸಿ ಯಾವುದಿದೆಯೋ ಅದ್ರ ನೇಮ್ ಇರಬೇಕು. ಫಸ್ಟ್ ಅಬ್ಸರ್ವ್ ಮಾಡಿದ್ದು, ಆ ಬಿಲ್ಡಿಂಗಲ್ಲಿ ಕನ್ಸಲ್ಟೆನ್ಸಿ ನೇಮ್ ಇಲ್ಲ. ಓಕೆನಾ? ಇನ್ನೊಂದು, ಇದು 5th ಫ್ಲೋರಲ್ಲಿ ಇತ್ತು, ಲಿಫ್ಟ್ ಇಲ್ಲ. 4th ಫ್ಲೋರಿಗೆ ಲಿಫ್ಟ್ ಸ್ಟಾಪ್ ಆಗುತ್ತೆ, 5th ಫ್ಲೋರಿಗೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಅಲ್ಲೂ ಡೌಟ್ ಬಂತಾ? ಇನ್ನೊಂದು, ಆಚೆ ಕಡೆ ಒಬ್ಬರು ಲೇಡಿ ಕೂತಿರ್ತಾಳೆ, ಅವಳೊಂದು ಸ್ಕ್ಯಾನರ್ ತೊಗೊಂಡ್ಬಿಟ್ಟು ಎಲ್ಲ ಡೀಟೇಲ್ಸ್ ತೊಗೊಂಡು ಏನೋ ಒಂದು ಟ್ಯಾಗ್ ಹಾಕ್ಕೊಡ್ತಾಳೆ ನಮ್ಮ ರೆಸ್ಯೂಮ್ ಇಸ್ಕೊಂಡು, ರೆಸ್ಯೂಮ್ ಕಾಪಿ ತೊಗೊಂಬನ್ನಿ ಅಂತ ಹೇಳಿರ್ತಾರೆ. ಸೊ ಒಂದು ತೊಗೊಂಡೋಗಿರ್ತೀವಿ, ಕೊಡ್ತೀವಿ. ಅಲ್ಲೋಗಿ ನಾನು ಕೂತಾಗ
ನಂತರ ಸುಮಾರು ಒಂದು 30 ಜನದ ಮೇಲಿದ್ದರು. ಆ 30 ಜನನೂ ಹೊಸದಾಗಿ ಕೆಲಸ ಹುಡುಕ್ತಾ ಇರೋರು. ಅಂದರೆ ಇವರು ಯಾವ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂದರೆ, ಇವ್ರ ಡೀಟೇಲ್ಸ್ ಎಲ್ಲ ಹೆಂಗೆ ಹೋಗುತ್ತೆ, ನಮ್ಮ ಮೊಬೈಲ್ ನಂಬರ್ಗಳು ಹೆಂಗೆ ಶೇರ್ ಆಗುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಸಿಬಿಲ್ ಸ್ಕೋರ್ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಯಾವ ಥರ ಇದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಏನಾಯಿತು, ನಾನು ಈ ಥರ ಇಲ್ಲ ನಾನು ಮನೆಗೆ ವಾಪಸ್ ಹೋಗಬೇಕು ಬೇಗ, ಸೊ ಯಾವ ಟೈಮ್ ಹೇಳಿ ಅಂತಂದೆ. ಸೊ ಅವಾಗ ಏನು ಮಾಡಿದ್ರು, ಅವರು ಮತ್ತೆ ನನ್ನ ಕರೆದು ಇಂಟರ್ವ್ಯೂ ಒಳಗಡೆ ಒಬ್ಬಳು ಲೇಡಿ ಕೂತಿದ್ಲು. ಅವಳು ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲನೂ ಕೂತಿದ್ಲು. ಅವಳು ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ಲು, ಈ ಥರ ಜಾಬ್ಸ್ ಇದೆ ನಿನಗೆ, ಹಿಂಗೆ ನಾನು ಹಿಂಗೆ ಈ ಥರನೇ ಕೊಡ್ತೀನಿ ಆ ಥರನೇ ಕೊಡ್ತೀನಿ ಅಂತ ಅಂದ್ಬಿಟ್ಟು, ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಓಕೆ ಎವ್ರಿಥಿಂಗ್ ಇಸ್ ಫೈನ್, ನನ್ನ ಎಕ್ಸ್ಪೀರಿಯೆನ್ಸು ಈ ಥರ ಎಲ್ಲ ಹೇಳಿದೆ, ಎಲ್ಲ ಆಯಿತು. ಅದಾದ ನಂತರ ಅವಳು ಈ ಥರ 500 ರೂಪೀಸ್ ಚಾರ್ಜಸ್ ಪೇ ಮಾಡಬೇಕು. 500 ರೂಪೀಸ್ ಚಾರ್ಜಸ್ಸು ಮುಂಚೆ ಕಾಲ್ ಬಂದಿತ್ತಲ್ಲ, ಅವ್ರು ಅದ್ರ ಬಗ್ಗೆ ಹೇಳೇ ಇಲ್ಲ. ಓಕೆನಾ. ಆಮೇಲೆ ಇದು 500 ರೂಪೀಸು ಬೇಸಿಕ್ ಅಂತೆ. ಅಂದರೆ ಅದರಲ್ಲಿ 5 ರೌಂಡ್ಸ್ ಆಫ್ ಇಂಟರ್ವ್ಯೂ ಇರುತ್ತೆ. ಸೊ ಬೇಸಿಕ್ಕು ನೀನು ಅಸೆಸ್ಮೆಂಟ್ ಎಲ್ಲ ಮಾಡಬೇಕು, ಹಾಗೆ ಹಿಂಗೆ. ಅಸೆಸ್ಮೆಂಟು ಯಾರೂ ಎಕ್ಸಾಮ್ ಥರ ಬರ್ಸಲ್ಲ, ಅಲ್ಲಿ ಎಕ್ಸಾಮ್ ಥರ ಬರೆಸ್ತಾಯಿದ್ರು. ಓಕೆನಾ. ಸೊ ಸೆಕೆಂಡ್ ಥಿಂಗು, ನೀನು 1500 ಪೇ ಮಾಡಿದ್ರೆ ಈ ಅಸೆಸ್ಮೆಂಟ್ ಎಲ್ಲ ಇರಲ್ಲ, ಜಸ್ಟ್ ನೀನು ಒಂದು 3 ರೌಂಡ್ಸ್ ಆಫ್ HR ಇಂಟರ್ವ್ಯೂ ಇರುತ್ತೆ, ಆ ಥರ ಜಾಬ್ ಗ್ಯಾರಂಟಿ ನಾವು ಕೊಡ್ತೀವಿ ಅಂತ ಫಸ್ಟ್ ಅಂದರು. ಆಮೇಲೆ ತಿರ್ಗಿ ಇಂಟರ್ವ್ಯೂ ಆಗಲಿಲ್ಲ ಅಂದರೆ ಏನು ಮಾಡಲಿ, ಇಂಟರ್ವ್ಯೂ ಆಗಲಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ, ಅದು ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಇರುತ್ತೆ ಅಂದರು. ಓಕೆ ಫೈನ್ ಆಯಿತು, ಬಟ್ 1500 ಏನಕ್ಕೆ, ಇಲ್ಲ ಇದು ಕನ್ಸಲ್ಟೆನ್ಸಿ ಚಾರ್ಜಸ್ಸು ಅಂದರು. ನಾನೇನು ಮಾಡಿದೆ, ಓಕೆ ನನಗೊಂದು 5-10 ಮಿನಿಟ್ಸ್ ಟೈಮ್ ಕೊಡಿ, ನಾನು ಜಸ್ಟ್ ಡಿಸ್ಕಸ್ ಮಾಡಿಬಿಟ್ಟು ಮನೆಯಲ್ಲಿ ನಾನು ಹೇಳ್ತೀನಿ ಅಂತಂದೆ. ಅವಾಗೇನಾಯಿತು, ನನಗೆ ಫುಲ್ಲು 100% ಕನ್ಫರ್ಮ್ ಆಯಿತು ಇವರು ಫೇಕ್ ಕನ್ಸಲ್ಟೆನ್ಸಿ ಅಂತ. ಯಾಕಂದರೆ ಯಾವುದೇ ಕನ್ಸಲ್ಟೆನ್ಸಿ ಫಸ್ಟ್ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ. ಓಕೆನಾ. ಆಮೇಲೆ ಕೆಲಸ ಆದಮೇಲೆ ಅದು ಅವ್ರ ಕನ್ಸಲ್ಟೆನ್ಸಿ ಅವರು ಕಂಪನಿ ಜೊತೆ ಟೈಅಪ್ ಇರುತ್ತೆ, ಅವರು ಮಾತಾಡ್ಕೊಂಡಿರ್ತಾರೆ, ನಮ್ಗೆ ಈ ಥರ ಕ್ಯಾಂಡಿಡೇಟ್ ಕೊಡ್ತೀವಿ ಈ ಥರ ಅಂತಂದ್ಬಿಟ್ಟು, ಅವ್ರದ್ದೇನೋ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಸೊ ಇದೆಲ್ಲ ನೋಡಿದಾಗ ಅಲ್ಲಿ ಕೂತಿರೋಂಥ ಸಮಯದಲ್ಲಿ ಪವರ್ ಕಟ್ ಆಫ್ ಆಗ್ತಾಯಿತ್ತು, ಪವರ್ ಹೋಗ್ತಾಯಿತ್ತು ಬರ್ತಾಯಿತ್ತು, ಫ್ಯಾನ್ ಇಲ್ಲ, ಲೈಟ್ ಇಲ್ಲ, ತುಂಬ ಒಂಥರ ನೆಗೆಟಿವ್ ಫೀಲ್ ಆಗ್ತಾಯಿತ್ತು. ಇನ್ನೊಂದು ಏನಂತಂದರೆ, ಪಾಪ ಅಲ್ಲಿ ಬಂದಿರೋರೆಲ್ಲ ನಂಗೆ ನೋಡಿ ತುಂಬ ಬೇಜಾರಾಯಿತು. ಎಷ್ಟು ಮೋಸ ಹೋಗ್ತಾ ಇದ್ದಾರೆ ಇವರೆಲ್ಲ, ಕೂತ್ಕೊಂಡು ಅಲ್ಲಿ ಒಂದು ಹಾಲಲ್ಲಿ ಎಕ್ಸಾಮ್ ಬರೀತಾಯಿದ್ರು. ಆಮೇಲಿಂದ ಅಲ್ಲಿ ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು ಇಂಟರ್ವ್ಯೂಗೆ ಅಂತ. ಎಷ್ಟು ಮೋಸ ಮಾಡ್ತಾಯಿದ್ದಾರೆ ಅಂತ ತುಂಬ ಬೇಜಾರಾಯಿತು. ಇವರು ತುಂಬ ಒಬ್ಬೊಬ್ಬರು ಲೈಫಲ್ಲಿ ತುಂಬ ಆಟ ಆಡ್ತಾಯಿದ್ದಾರೆ. ಇದು ಕನ್ಸಲ್ಟೆನ್ಸಿ ನನ್ನ ನೇಮೆಲ್ಲ ಹೇಳೋಕ್ಕೆ ಹೋಗಲ್ಲ, ಅದು HBR ಲೇಔಟು ಆಫ್ಟರ್ ಮಾನ್ಯತಾ ಟೆಕ್ ಪಾರ್ಕ್ ಬರುತ್ತೆ. ಸೊ ನಮಗೇನು ಅನಿಸುತ್ತೆ, ಅವ್ರು ಕೊಡೋ ಅಡ್ರೆಸ್ಸಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಅಂದರೆ ಮೋಸ್ಟ್ಲಿ ಟೆಕ್ ಪಾರ್ಕಲ್ಲಿ ಇರುತ್ತೆ ಅಂತ ಅಂದ್ಕೊತೀವಿ. ಟೆಕ್ ಪಾರ್ಕಲ್ಲಿ ಇಲ್ಲ, ಅದಾದಮೇಲೆ ಇರೋದು ಒಂದು ಫ್ರಾಡ್ ಕನ್ಸಲ್ಟೆನ್ಸಿ. ಆಮೇಲೆ ನಾನು ಅಟೆಂಡ್ ಮಾಡಲ್ಲ ಅಸೆಸ್ಮೆಂಟು, ನಾನು ಯಾವುದೇ ರೀತಿ ಪೇ ಮಾಡಲ್ಲ ಅಂತ ಹೇಳಿದೆ. ಅವಾಗೇನಾಯಿತು, ಅವರು ಸ್ವಲ್ಪ ತುಂಬ ವೆಯ್ಟ್ ಮಾಡಿಸಿದ್ರು. ನಾನು ಹೇಳಿದೆ ಐ ಹ್ಯಾವ್ ಟು ಗೋ, ನಂಗೆ ತುಂಬ ಕೆಲಸ ಇದೆ ಅಂತಂದಾಗ ಅವರೇನು ಮಾಡಿದರು, ಓಕೆ ನೀವು ಹೊರಡಿ, ನೀವು ಪೇ ಮಾಡಲ್ಲ ಅಂತೀರ, HR ನಿಮ್ಗೆ ಕಾಲ್ ಮಾಡ್ತಾರೆ, HR ಕಡೆಯಿಂದ ಕಾಲ್ ಬರುತ್ತೆ. ಯಾವ HR ಅಂತ ಕೇಳಿದರೆ, ಇಲ್ಲ ಕಂಪನಿ ಕಡೆಯಿಂದ HR ಕಾಲ್ ಮಾಡ್ತಾರೆ, ಅದು ಫ್ರೀ ನಿಮಗೆ ಅಂತಂದರು. ಕಂಪನಿ ಕಡೆಯಿಂದ HR ಕಾಲ್ ಮಾಡೋದಕ್ಕೆ ನಾನು ರೆಸ್ಯೂಮ್ ಅವ್ರಿಗೆ ಹೋಗೇ ಇಲ್ಲ. ಇವ್ರು ಹೇಳೋ ರೀತಿ ನನಗಿರೋ ಎಕ್ಸ್ಪೀರಿಯನ್ಸ್ಗೂ ಅವ್ರು ಹೇಳೋ ರೀತಿ ಕೆಲಸಗಳು ಯಾವುದು ಮ್ಯಾಚ್ ಆಗ್ತಾಯಿಲ್ಲ. ಸೊ ಇದರಿಂದ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾರ್ಯಾರು ಈ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ, ಈ ಫೇಕ್ ಕನ್ಸಲ್ಟೆನ್ಸಿ ಸ್ಕ್ಯಾಮ್ಸ್ ಇರುತ್ತಲ್ಲ, 100% ಪ್ಲೇಸ್ಮೆಂಟು, ಗ್ಯಾರಂಟಿ ಜಾಬು, ಡೈರೆಕ್ಟ್ ಕಂಪನಿ ಪೇರೋಲು, ಬ್ಯಾಕ್ ಡೋರ್ ಎಂಟ್ರಿ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಫೇಕ್ ಆಫರ್ ಲೆಟ್ರ್ ಕೊಡ್ತೀವಿ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ, ಡೇಟಾ ಎಂಟ್ರಿ ಅಂತ ಹೇಳ್ತಾರೆ, ಆನ್ಲೈನ್ ರಿವ್ಯೂ ಅಂತ ಹೇಳ್ತಾರೆ, ತಿಂಗ್ಳಿಗೆ 50,000 ದುಡಿಬೋದು ಅಂತಾರೆ, ವರ್ಕ್ ಫ್ರಮ್ ಹೋಮು, ಆಮೇಲೆ ಈ ಟೆಲಿಗ್ರಾಮು ವಾಟ್ಸಪ್ಪು ಆ ಜಾಬ್ ಅಂತಾರೆ. ಈ ಥರ ಸುಮಾರು ಸ್ಕ್ಯಾಮ್ಗಳು ಆಗ್ತಾಯಿದೆ.
ದಯವಿಟ್ಟು ಇದು ಒಂದು ಅವೇರ್ನೆಸ್ ತರೋಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದು. ಜೆನ್ಯೂನಾಗಿ ಏನು ನಡೀತು ನನ್ನ ಒಂದು ವಿಷಯದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದು ಈ ಥರ ಹೆಂಗೆ ನಾವು ಜಾಬ್ ಸ್ಕ್ಯಾಮ್ನ ಐಡೆಂಟಿಫೈ ಮಾಡಬೇಕಂದ್ರೆ, ಒಂದು ಇಂಟರ್ವ್ಯೂಗಿಂತ ಮುಂಚೆ ದುಡ್ಡು ಕೇಳ್ತಾರೆ, ಓಕೆನಾ. ಇದು ಒಂದು ಸೈನ್, ರೆಡ್ ಫ್ಲ್ಯಾಗ್ ಸೈನ್ ಇದು. ಆಮೇಲೆ ಇವತ್ತೇ ಪೇಮೆಂಟ್ ಮಾಡಬೇಕು ಅಂತಲೂ ಫೋರ್ಸ್ ಆಗ್ತಾರೆ, ಪ್ರೆಷರ್ ಹಾಕ್ತಾರೆ, ಓಕೆನಾ. ಆಮೇಲೆ ಜಿಮೇಲ್ ID-ಯಿಂದ ಆಫರ್ ಲೆಟ್ರ್ ಕಳಿಸ್ತಾರೆ. ಅವ್ರದ್ದು ನೀವು ಅಬ್ಸರ್ವ್ ಮಾಡಿ, ಕನ್ಸಲ್ಟೆನ್ಸಿ ಅವರು ಪೇಮೆಂಟ್ ಕೇಳೋರ್ದು ಅವ್ರದ್ದು ಪ್ರಾಪರಾಗಿ ಇರಲ್ಲ ಒಂದು ID, ಮತ್ತು ಅವ್ರದ್ದು ಆಫೀಸ್ ಲೊಕೇಶನ್ ಚೆಕ್ ಮಾಡಿ, ಮತ್ತು ಅವ್ರದ್ದು ವೆಬ್ಸೈಟ್ ಚೆಕ್ ಮಾಡಿ, ಎಲ್ಲ ಫೇಕ್ ಇರುತ್ತೆ. ಆಮೇಲೆ ಇಂಟರ್ವ್ಯೂ ಏನು ಮಾಡ್ದಲೇನೆ ಜಾಬ್ ಕನ್ಫರ್ಮ್ ಮಾಡೋದು. ಆಮೇಲೆ ಆಫೀಸ್ ಅಡ್ರೆಸ್ ಕರೆಕ್ಟ್ ಇರಲ್ಲ. ಕ್ಯಾಶ್ ಅಥವಾ UPI ಅಮೌಂಟ್ ಮುಖಾಂತರ ಅವ್ರು ಕೇಳ್ತಾರೆ ಹಣನ, ಓಕೆನಾ. ಈ ಥರ ಸಿಮ್ಟಮ್ಸು, ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಎಚ್ಚರಿಕೆಯಿಂದಿರಿ. ನೀವು ಯಾವ ಥರ ಒಂದು ಅದನ್ನು ಹೆಂಗೆ ಅದು ಸುರಕ್ಷಿತವಾಗಿರಬೇಕು ಅಂದರೆ, ಒಂದು ವೆಬ್ಸೈಟ್ ಚೆಕ್ ಮಾಡಿ, ಕಂಪನಿದು ಲಿಂಕ್ಡ್ಇನ್ ಪ್ರೊಫೈಲ್ ಚೆಕ್ ಮಾಡಿ, ಗೂಗಲ್ ರಿವ್ಯೂಸ್ ಓದಿ, ಯಾವುದೇ ಕನ್ಸಲ್ಟೆನ್ಸಿಗೆ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಆಫರ್ ಲೆಟ್ರು ನಿಜವೇ ಅಂತ ಅಂದ್ಬಿಟ್ಟು HR-ಗೆ ಅಫಿಷಿಯಲ್ ಇಮೇಲ್ ಕಳಿಸಿ, ಮತ್ತು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಬೇರೆಯವ್ರ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಇದು ಜೆನ್ಯೂನಾ ಅಲ್ವಾ ಅಂತ. ಮತ್ತು ಯಾವುದೇ ಥರನೂ ನಿಮ್ಮದು ಡಾಕ್ಯುಮೆಂಟ್ಸ್ದು ಯಾವತ್ತೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅಂದರೆ ಮಾರ್ಕ್ಸ್ ಕಾರ್ಡ್ಸ್ ಆಗಲಿ, ಸರ್ಟಿಫಿಕೇಟ್ಸ್ ಆಗಲಿ ಎಲ್ಲನೂ. ಈಗ ಆಲ್ರೆಡಿ ನೀವು ಏನಾದರೂ ಈ ಥರ ಸ್ಕ್ಯಾಮ್ಸ್ಗೆ ಬಲಿಯಾಗಿದ್ದರೆ ಎಲ್ಲ ಕಾನ್ವರ್ಸೇಷನ್ ಸ್ಕ್ರೀನ್ಶಾಟ್ಸ್ನು ಇಟ್ಕೊಂಡಿರಿ. ಆಮೇಲೆ ಪೇಮೆಂಟ್ ಪ್ರೂಫ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಚಾಟ್ ಹಿಸ್ಟ್ರಿ ಡಿಲೀಟ್ ಮಾಡಬೇಡಿ. ಮತ್ತು ಹತ್ತಿರದಲ್ಲಿರೋವಂಥ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಇದ್ರ ಬಗ್ಗೆ ನೀವು ದೂರು ಕೊಡಿ, ಆಯಿತಾ. ಕಂಪ್ಲೇಂಟ್ ಇದು ಮಾಡಿ. ಆಮೇಲೆ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಅಂತ ಇದೆ, ಸೊ ಅಲ್ಲಿ ಕೂಡ ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೋದು, ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಆಮೇಲೆ 1930 ಸೈಬರ್ ಹೆಲ್ಪ್ಲೈನ್ಗೆ ಫೋನ್ ಮಾಡಿ. ಸೊ ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮೋಸ್ಟ್ಲಿ ಇದು ನಿಧಾನ ಆದ್ರೂ ಅಟ್ಲೀಸ್ಟ್ ಬೇರೆಯವ್ರಿಗಾಗಂಥ ಪ್ರಾಬ್ಲಮ್ಸ್ನ ನೀವು ಕಮ್ಮಿ ಮಾಡ್ಬೋದು ಇದರಿಂದ. ಸೊ ಒಂದು ಲಾಸ್ಟ್ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಒಳ್ಳೆ ಜಾಬು ಪಡೆಯೋದಂತೂ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಆದರೆ ಅದರ ಹೆಸರಲ್ಲಿ ನಿಮ್ಮ ದುಡ್ಡು, ನಿಮ್ಮ ಟೈಮು ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಮಾತ್ರ ಕಳ್ಕೊಬೇಡಿ. ಒಂದು ವಿಷಯನ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡಲು ನಿಮ್ಮಿಂದ ಹಣ ಕೇಳೋದಿಲ್ಲ, ಅರ್ಥ ಆಯ್ತಾ. ಸೊ ಈ ವಿಡಿಯೋ ಮುಖಾಂತರ ಒಂದು ಜಾಬ್ ಸ್ಕ್ಯಾಮ್ನ ಅವೇರ್ನೆಸ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೆಲ್ಲ ಆದಮೇಲೆ ಜಾಬ್ ಸ್ಕ್ಯಾಮ್ ಬಗ್ಗೆ ಅವೇರ್ನೆಸ್ ಇರಲಿ. ಥ್ಯಾಂಕ್ ಯು.